ಆತ್ಮೀಯ ವೀಕ್ಷಕರಿಗೆಲ್ಲ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೊಂದು ವಿಚಾರಗಳು ಕೇಳಲು ಹಾಸ್ಯಮಯವಾಗಿರುತ್ತೆ, ಆದರೆ ಅದರ ನಿಜವಾದ ಸಂಗತಿ ನೋವುಂಡವರಿಗೆ ಮಾತ್ರ ಗೊತ್ತಾಗುತ್ತೆ. ಆ ನೋವನ್ನ ಹೇಳಲಾಗದೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದೇ ಅದಕ್ಕಿಂತ ದೊಡ್ಡ ನೋವು. ಅದರಲ್ಲೂ ಆತ್ಮಗಳು ಗೋಳಾಡಿಸುವ ನೋವಂತೂ ನಿಜಕ್ಕೂ ವಿಭಿನ್ನ. ಅಂತಹ ಒಂದು ವಿಭಿನ್ನ ಸಂಚಿಕೆಯೊಂದಿಗೆ ಆರಂಭವಾಗುತ್ತೆ ಇಂದಿನ ನಮ್ಮ ಈ ಜನ್ಮ ಜನ್ಮಾಂತರ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ. ಏನು ತಮ್ಮ ಹೆಸರು? ರಾಮು. ಓಕೆ. ಕಾವ್ಯ. ಕಾವ್ಯ, ಏನು ನಿಮ್ಮ ಮಗಳ ಸಮಸ್ಯೆ? ಏನೋ ಒಂಥರ ಮೈ ಮೇಲೆ ದೇವ್ರು ಬಂದಂಗೆ ಏನು ಅಂತ ಕರೆಕ್ಟಾಗಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ ನಮಗೆ. ಇದಕ್ಕೆ ಈ 4 ವರ್ಷದಿಂದ ಹೀಗೆ ನಡೀತಾ ಇದೆ. ಓಕೆ. ಅದರಿಂದ ತಮ್ಮನ್ನು ನೋಡಿ ಅದ್ರ ಸಮಸ್ಯೆ ಏನು ಆ ರೀತಿ ಆದಾಗ ನಿನಗೇನು ಅನಿಸುತ್ತೆ ಪುಟ? ಹೇಳು. ಎಲ್ಲ ಫುಲ್ ರೆಡ್ ಕಲರ್ ಕಾಣುತ್ತೆ. ಅಂದರೆ ಹೊರಗಡೆ ಎಲ್ಲರೂ ಅಥವಾ ಎಲ್ಲ ಪ್ರತಿಯೊಂದು ವಸ್ತುನೂ ರೆಡ್ಡಾಗಿ ಕಾಣುತ್ತೆ. ವೈಟ್ ಕಲರ್ ಬಟ್ಟೆ ಯಾರೋ ಹಾಕ್ಕೊಂಡಿರೋ ಥರ ಕಾಣುತ್ತೆ. ಮತ್ತು ಪಂಚೆ ಹಾಕಿರ್ತಾನೆ. ಓಕೆ. ಅವನ ಮುಖ ಫುಲ್ ಬ್ಲ್ಯಾಕ್ ಇರುತ್ತೆ. ಒಂಥರ ವಿಚಿತ್ರವಾಗಿರ್ತಾನೆ ಅವ್ನು ನೋಡೋಕ್ಕೆ. ವಿಕಾರವಾಗಿರ್ತಾನೆ. ತಲೆಯಲ್ಲಿ ಏನೋ ಹಾಕಿರ್ತಾನೆ ಅವನು. ಎಲ್ಲ ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ಫುಲ್ ಚೇಂಜ್ ಆಗುತ್ತೆ. ಅದು ಫಸ್ಟ್ ಡೇ ಅಪಿಯರ್ ಆಗೋವಾಗ ಗೊತ್ತಾಗಲ್ಲ ನನಗೆ. ಅದೇ ಬಂದು ಅಪಿಯರ್ ಆಗುತ್ತೆ, ಆದರೆ ನನಗೆ ಗೊತ್ತಾಗಲ್ಲ. ಫಸ್ಟ್ ಡೇ ಅದು ಬಂದಾಗ ಗೊತ್ತಾಗಲ್ಲ. ಫಸ್ಟ್ ಡೇ ಆ್ಯಸ್ ಯೂಶುವಲ್ ಕಾಲೇಜಿಗೆ ಹೋಗೋ ಟೈಮಲ್ಲಿ ಹೋಗ್ತೀನಿ, ಹಂಗೆ ಅದು ಬಂದು ಅಪಿಯರ್ ಆಗೋದೇ ಗೊತ್ತಾಗಲ್ಲ ನನಗೆ. ಅದು ಕಾಲೇಜಲ್ಲಿ ಅಪಿಯರ್ ಆಗುತ್ತೋ ಅಥವಾ ಮನೆಯಲ್ಲಿ? ಆಗುತ್ತೆ. ಕಾಲೇಜಲ್ಲೂ ಆಗುತ್ತೆ. ಆಗುತ್ತೆ. ಸೊ ಅಲ್ಲೇ ನಿನ್ನ ಮೂಡ್ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಓಕೆ. ಅಲ್ಲಿ ನಿನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಗೊತ್ತಾಗಲ್ವಾ ಇದು ಒಳಗೆ? ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ನನ್ನ ರಿಯಾಕ್ಷನ್ ಚೇಂಜ್ ಆಗಿದೆ ಅಂತ ತಿಳ್ಕೊತಾರೆ. ನಾನು ಬೇರೆ ಥರ ಮಾಡ್ತಾ ಇದ್ದೀನಿ ಅಂತ. ಅವ್ರೇನು ಮಾಡ್ತಾರೆ ಆಗ? ಅವರು ನಿಮ್ಮನ್ನು ಮನೆ ಕರ್ಕೊಂಬಂದ್ಬಿಡ್ತಾರಾ? ಏನು ನೀನೇ ಬಂದ್ಬಿಡ್ತೀಯಾ? ನಾನೇ ಬರ್ತೀನಿ. ಓಕೆ. ಒಂದೇ ವ್ಯಕ್ತಿನ ಈ 4 ವರ್ಷದಿಂದಾನು ನಿನಗೆ ಕಾಣ್ತಾ ಇರೋದು? ಅದೇ ವ್ಯಕ್ತಿ ಒಂಥರ ಇದೆ ನಾನು ನೋಡೋಕ್ಕೆ. ಅಲ್ಲಕ್ಕಂದ ಸೇಮ್ ಒಂದೇ ರೀತಿ. ಈಗ ನೀ ಹೇಳಿದೆಯಲ್ಲ, ಪಂಚೆ ಉಟ್ಟಿರ್ತಾನೆ, ಶರ್ಟ್ ಹಾಕಿರ್ತಾನೆ, ಪೇಟ ಕಟ್ಟಿರ್ತಾನೆ, ಕಪ್ಪಗಿದ್ದಾನೆ, ವಿಕಾರವಾಗಿರ್ತಾನೆ. ಅದೇ ರೂಪ ಪ್ರತಿ ಸರಿ ಒಂದೇ ರೀತಿ ಕಾಣಿಸುತ್ತೋ ಅಥವಾ ಬೇರೆ ಬೇರೆ ವ್ಯಕ್ತಿ ರೀತಿಲಿ ಕಾಣಿಸ್ತಾರೋ? ಒಂದೇ ಥರ ಕಾಣಿಸ್ತಾನೆ. ಓಕೆ. ಓಕೆ. ಮತ್ತು ಬೇರೆ ಏನಾದರೂ ಹೇಳ್ತಾನ? ಹೇಳ್ದ ಹಾಗಾಗತ್ತಾ? ಕರೆದ ಹಾಗೆ? ಏನಂತ ಹೇಳಿ ನೋಡೋಣ. ಅದು ಬಂದರೆ ಗೊತ್ತಾಗಲ್ಲ ನನಗೆ. ಸಡನ್ನಾಗಿ ಅಪಿಯರ್ ಆಗುತ್ತದು. ಓಕೆ. ಶುರು ಆದಮೇಲೆ ನಿನ್ನ ವರ್ತನೆ ಬದಲಾಗುತ್ತೆ. ನೀನು ಮನೆಗೆ ಬರ್ತೀಯಾ, ಸೊ ಅಪ್ಪಾಜಿ ಹೇಳಿದ ಹಾಗೆ ನೀನು ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತೀಯಾ ಅಥವಾ ಕೆಲವೊಂದು ಟೈಮ್ ಹುಚ್ಚಿ ರೂಪದಲ್ಲಿ ಆಡ್ತೀಯಾ, ಅಲ್ವಾ? ವೈಲ್ಡಾಗಿ ಬಿಹೇವ್ ಮಾಡ್ತೀಯಾ, ಊಟ ಸೇರೋದಿಲ್ಲ, ನಿದ್ದೆ ಬರೋದಿಲ್ಲ, ಬೆಡ್ಡಲ್ಲಿ ಒಬ್ಳೆ ಕೂತಿರ್ತೀನಿ ರಾತ್ರಿ ಫುಲ್ ನಿದ್ದೆ ಬರೋದಿಲ್ಲ. ಆವಾಗ ಏನಾದ್ರು ಮತ್ತೆ ಬರ್ತಾನ ಮನೆಗೆ ಬಂದಮೇಲೆ? ಮನೆ ಬಾಗಿಲ ಮುಂದೆ ನಿಂತಿರುತ್ತೆ. ಮತ್ತೆ ಮಂಡಿ ಫುಲ್ ನೋವು ಬರುತ್ತೆ, ನಡಿಯೋಕ್ಕಾಗೋದಿಲ್ಲ. ಓಕೆ. ಆ ಥರ ಪೇನ್ ಬರುತ್ತೆ. ಓಕೆ. ಮತ್ತೆ ಒಂದ್ಸತಿ ಫುಲ್ ಇಲ್ಲೆಲ್ಲ ಕಟ್ ಮಾಡ್ದಂಗಿತ್ತು ನನಗೆ. ಸೊ ಈಗ ನೀವು ಮೊದಲಿನ ಹಾಗೆ ನೀವು ಏನೇ ಹೋಗಿ ಬಲಿ ಕೊಟ್ಟು ಏನೇ ಪೂಜೆ ಮಾಡಿದ್ರು ಈಗ ಅದು ತಿಂಗಳೇ 6 ತಿಂಗಳೆಲ್ಲ ಇಲ್ಲ? ಇಲ್ಲ. ಇವಳು ಎಕ್ಸಾಮ್ ಹತ್ರ ಬಂದಾಗ, ಮೇನ್ ಎಕ್ಸಾಮ್ ಹತ್ರ ಬಂದಾಗ ಜಾಸ್ತಿ ಆಗುತ್ತೆ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಓದ್ತಾ ಇದ್ಲು. 9th ಸ್ಟ್ಯಾಂಡರ್ಡಲ್ಲಿ ಶುರು ಆಗಿದ್ದು. 9th ಸ್ಟ್ಯಾಂಡರ್ಡಲ್ಲಿ ಸ್ಕೂಲಿಂದ ಲಂಚ್ ಟೈಮ್ನಲ್ಲಿ ಆಚೆ ಬರುವಾಗ ಮುಂದ್ಗಡೆ ಇರೋ ಕಂಬ ನೋಡದೆ ಬಂದಿದ್ದಾಳೆ. ಬಂದು ಹಣೆಗೆ ಏಟು ಬಿದ್ದು ಒಂದು 15-20 ದಿವಸದ ಮೇಲೆ ಈ ಪ್ರಾಬ್ಲಮ್ ಶುರು ಆಯಿತು ಅವಳಿಗೆ. ನೋಡೋಣ ಏನಾಗುತ್ತೆ ಅಂತ. ಈಗ ಇವಳನ್ನೇ ಯೋಗ ನಿದ್ರೆಗೆ ಒಳಪಡಿಸಿ ಇವಳ ಮೇಲೆ ಆತ್ಮವನ್ನು ಕರೆದು ಮಾತಾಡೋಣ. ಇವಳೇ ಆಳವಾದ ಯೋಗ ನಿದ್ರೆಗೆ ಹೋದರೆ ಇವಳಿಂದನೇ ಗೊತ್ತಾಗುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲ ಅಂತ ಆದರೆ ಬೇರೆಯವ್ರ ಮೇಲೆ ಇವಳ ಆತ್ಮವನ್ನು ತರಿಸಿ ಇವಳಿಗೆ ಏನಾಗಿದೆ ಅನ್ನೋದನ್ನು ಅಲ್ಲಿ ರಿವೀಲ್ ಮಾಡಿ ಅದಕ್ಕೆ ಅಲ್ಲಿ ಪರಿಹಾರ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡೋಣ.
16 ವರ್ಷದ ಚಿಕ್ಕ ಹುಡುಗಿಗೆ ಈ ತರಹ ಎಲ್ಲ ಸಮಸ್ಯೆಗಳು ಬಂದ್ರೆ ತಂದೆ ತಾಯಿಯವರ ಪಾಡು ಏನಾಗಬೇಕು ಅಂತ ನೀವೇ ಯೋಚಿಸಿ. ಇದಕ್ಕೆಲ್ಲ ನಮ್ಮ ಈ ಜನ್ಮ ಜನ್ಮಾಂತರ ವೇದಿಕೆಯಿಂದ ಪರಿಹಾರ ಸಿಗುತ್ತಾ ಅನ್ನೋದನ್ನ ನೋಡೋಣ ಒಂದು ವಿರಾಮದ ನಂತರ. ಏನೋ ಕಾಣ್ತಾ ಇದೆಯಾ? ನೋಡು, ಧೈರ್ಯವಾಗಿ ನೋಡೋದನ್ನ. ಯಾರು ನೋಡೋದು? ಭಯ ಬೇಡ, ಭಯ ಇಲ್ಲದೆ ನೋಡು. ಯಾರು ನೋಡೋದು?